ರಾಧಕ್ಕ ಒಳಗ್ ಬರ್ತೀರೇನು? ಅರಳಿಟ್ಟು ಹಾಲು ಹಣ್ಣು ಏನ್ರಿ ತಗೊಡ್ರಲ್ಲ. ರಾಧಕ್ಕ ಒಳಗ ಬರ್ರಿ ಅಲ್ಲ. ಎಲ್ಲರೂ ಊಟಕ್ಕೆ ಕೂತಾರ. ನಿಮ್ ತಮ್ಮ ಕರೀಲಿಕತ್ತಾರ. ನನಗೇನು ಬೇಡ ಸುಶೀಲಾ. ರಾಧಕ್ಕ ಯಾಕೋ ಸಪ್ಪು ಕೂತ್ ಬಿಟ್ಟಾರ. ಏನ್ ಕೇಳಿದ್ರು ಉತ್ತರ ಕೊಡ್ವಲ್ರು. ಯಾಕೆ ಮೈಯಾಗ ಆರಾಮಿಲ್ಲನ? ಗೊತ್ತಿಲ್ಲ. ಆಕೆ ಯಾವತ್ತು ಹಿಂಗೆ ಮಾಡೋ ಹಂಗಿಲ್ಲ. ನಾನೇ ಹೋಗಿ ಕೇಳ್ತೀನಿ. ಮಕ್ಕಳಿಗೆ ನೀ ಬಡಿಸು. ರಾಧಕ್ಕ, ಪಾಂಡ್ರಂಗ, ಊಟ ಆಯ್ತೇನಪ್ಪ? ನೀನು ಯಾಕೆ ಹಿಂಗೆ ಕೂತಿದ್ದಿ? ಮೈಯಾಗ ಆರಾಮಿಲ್ಲೇನು? ಮೈಗೇನು ಧಾಡಿ ಆಗಿಲ್ಲ, ಮನಸ್ಸಿಗೆ ಆರಾಮಿಲ್ಲ. ಅದೇ ನೋಡು, ನೀನು ಯಾವತ್ತೂ ಹಿಂಗಿದ್ದಾಕಿ ಅಲ್ಲ. ಏನಾರ ಕೆಲಸ ಮಾಡ್ಕೋತಾ ಪಾದರಿಸ್ದಂಗಿರ್ತಿದ್ದಿ. ನೀನು ಹೀಗೆ ಸಪ್ಪು ಕೂತಿದ್ದಿ ಅಂದ್ರೆ ಏನೋ ಕಾರಣ ಅದ. ಅದೇನು ಹೇಳಕ್ಕ? ನನ್ನ ಥರದ ಬದುಕು ನನ್ನ ತಲೆಗೆ ಮುಗಿತದ ಅಂದ್ಕೊಂಡಿದ್ದೆ. ಆದ್ರೆ ಅದು ಹಂಗಾಗ್ಲಿಲ್ಲ ನೋಡು. ಯಾರ ವಿಷಯ ಹೇಳಲಿಕ್ಕೆ ಹತ್ಯಕ್ಕ? ಅದೇ ಶ್ರೀಪಾದಾಚಾರ್ಯ ಹೆಂಡತಿ ಶಾಂತ ಮಡಿ ಆಗ್ಲಲ್ಲ. ಓ, ಆ ವಿಷಯನಾ? ಆ ಸುದ್ದಿ ಕೇಳಿ ನಂಗೂ ಬೇಸರ ಆಯ್ತು. ಆದ್ರ ಆಕಿ ಮಡಿ ಆಗಿಲ್ಲ. ಹೌದಾ? ತಲೆ ಬೋಳಿಸಿದ್ರೆ ಅಷ್ಟೇ ಮಡಿಯೇನೋ? ಬಳಿ ಬಡಿದು ಕುಂಕುಮ ಅಳಿಸಿದ್ರೆ ಮಡಿ ಆಗ್ಲಿಲ್ವೇನೋ? ಏನ್ ಮಾಡೋದಕ್ಕ? ಸಂಪ್ರದಾಯ ಪದ್ಧತಿಗಳಿಗೆ ತಲೆ ಕೊಡ್ಲೇಬೇಕಲ್ಲ. ಪಾಂಡ್ರಂಗ, ನೀನು ಧರ್ಮ ಶಾಸ್ತ್ರ ಎಲ್ಲ ಓದ್ದವ, ತಿಳಿದವ. ಗಂಡ ಸತ್ರ ಹೆಂಡತಿ ತಲೆ ಬೋಳಿಸ್ಕೋಬೇಕಂತ ಖರೇನ ಬರ್ದಾರೇನು? ಇಲ್ಲ ಅಕ್ಕ. ಹೆಂಗಿದ್ದಿತ್ತು ಹೇಳು? ಯಾರೋ ನಡುವನವ್ರು ಮಾಡಿದ ಪದ್ಧತಿ ಇಲ್ಲಿ ತನಕ ಹಂಗ ನಡ್ಕೊಂತ ಬಂದದ. ಇದು ಬೇಡ ತಪ್ಪು ಅಂತ ಹೇಳೋ ಧೈರ್ಯ ಯಾರಿಗೂ ಬಂದಿಲ್ಲ. ಪಾಂಡ್ರಂಗ, ನನ್ನ ತಲೆ ಬೋಳಿಸಿ ಸುಮಾರು 50 ವರ್ಷ ಕಳೆದಿರ್ಬೇಕಲ್ಲ. ಸಾಕ್ ಮಾಡಕ್ಕ. ನನ್ ಕೈ ಕೇಳಲಿಕ್ಕಾಗಲ್ದು. ಈಗ್ಯಾಕ ಆ ಮಾತ? ನೀ ನಡಿ, ಹೋಗು, ಮಲಕೋ, ಮಲಕೋ. ಹೆಂಡತಿ ತಲೆ ಬೋಳಿಸ್ಕೋಬೇಕಂತ ಖರೇನ ಬರ್ದಾರೇನು? ರೆಂಬಿ ಕೊಂಬಿಯ ಮ್ಯಾಲ ಗೂಡ ಕಟ್ಟಿದವ
ಬಿಟ್ಟ ಹಕ್ಕಿ ಗೂಡಿನ್ಯಾಗ ಮಾಲೆ